ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಚಿಕ್ಕವರಿಗಾಗಲಿ ದೊಡ್ಡವರಿಗಾಗಲಿ ಬುದ್ಧಿ ಚುರುಕಾಗಲು ಈ ಒಂದು ಮಂತ್ರ ಸುಲಭ ಮಂತ್ರ ಹೇಳ್ತೇನೆ. ಫಟಾಫಟ್ ಅಂತ ಯಾರು ಬೇಕಾದರೂ ಎಷ್ಟು ಸಲ ಬೇಕಾದರೂ ಹೇಳ್ಬೋದು. ಆದರೆ ನಂಬಿಕೆ, ಶ್ರದ್ಧೆ, ಏಕಾಗ್ರತೆ, ಭಕ್ತಿ ಇದ್ದರೆ ಮಾತ್ರ ಖಂಡಿತವಾಗ್ಲೂ ಇದು ಒಳ್ಳೆಯದಾಗೇ ಆಗುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ ಅವರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮತ್ತು ವೆರಿ ಪಾಸಿಟಿವ್ ಆಗಿರುವಂಥ ವಿಡಿಯೋವನ್ನು ನಿಮಗೆ ತುಂಬ ಒಳ್ಳೆ ಮಾಹಿತಿಯುಕ್ತವಂಥ ವೀಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಅಂತ ಬರ್ತದೆ. ಅದನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಬೇಗ ಸಿಗುತ್ತೆ. ಹಾಗೆಯೇ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು, ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಡೀಟೇಲ್ ಆಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು. ಹಾಗೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಯಾವುದಕ್ಕಾದರೂ ಅಂದರೆ ಖಂಡಿತವಾಗ್ಲೂ ಅದನ್ನು ತಿಳಿಸಿ. ನಾನು ನಿಮ್ಮ ಪರವಾಗಿ ನನ್ನ ಚಾನಲಲ್ಲಿ ವಿಶನ್ನು ಮಾಡ್ತೇನೆ. ಹಾಗೆ ರಾಶಿ ನಕ್ಷತ್ರ ಗೊತ್ತಿರುವುದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಅಂಥವ್ರು ಕೂಡ ಕೇಳಬಹುದು. ಸಮಯದ ಸ್ವಲ್ಪ ಉತ್ತರ ಕೊಡುವಾಗ ಏನಾದರೂ ಲೇಟ್ ಆದರೆ ಚಿಂತೆ ಬೇಡ, ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿಯ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಹಾಗೆಯೇ ದೀಕ್ಷಿತ ಯಮ್ನ ಅಂದರೆ ನನ್ನ ಒಂದು ಪ್ರೀತಿಯ ವೀಕ್ಷಕ ಬಂಧು ಅಥವಾ ಕುಟುಂಬದವಳು ಅಂತ ಹೇಳ್ಬೋದು. ಅವಳ ತಂಗಿದು ಹುಟ್ಟಿದ ಹಬ್ಬ ಯಾವತ್ತು ಅಂತ ಗೊತ್ತಿಲ್ಲ. ಮೊನ್ನೆ ಮೆಸೇಜ್ ಮಾಡಿದ್ಲು ಅಂತ ಹೇಳಿದ್ಲು. ಪಾಪ ನಾನು ನೋಡಲಿಲ್ಲ. ಅದಕ್ಕೆ ಇವತ್ತು ನಾನು ಬಿಲೇಟೆಡ್ ವಿಶ್ ಮಾಡ್ತಾ ಇದ್ದೇನೆ. ಒಳ್ಳೆಯದಾಗಲಿ ಆ ಮಗುವಿಗೆ, ಎಲ್ಲದರ ಕನಸು ನನಸಾಗಲಿ, ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಾನು ನಂಬಿರುವ ದೇವರು ಕಾಪಾಡಲಿ ಅಂತ ಹೇಳ್ತಾ, ಇವತ್ತು ನಾನು ಈ ವಾರದ ಅಂದರೆ ಸೋಮವಾರದಿಂದ ಸೋಮವಾರ, ಒಂದು ಸೋಮವಾರಕ್ಕೆ ನಾನು ನನ್ನ ಪ್ರೀತಿಯ ವೀಕ್ಷಕರು ಯಾರ ಮೇಲಿದೆ ಶಿವದೇವರ ಮತ್ತು ಕೊರಗಜ್ಜ ದೈವದ ಆಶೀರ್ವಾದ ಮತ್ತು ವೀಕ್ಷಕ ಬಂಧುಗಳು ಯಾರು ನನ್ನ ಕುಟುಂಬದವರೇ ಹಾಗೆ ಹೋಗಿದ್ದಾರೆ. ಅದನ್ನು ತುಂಬ ಹೆಮ್ಮೆಯಿಂದ ಪ್ರೀತಿಯಿಂದ ಹೇಳ್ತೇನೆ. ಅವರು ನನ್ನೆಲ್ಲ ಕುಟುಂಬದವರೇ ತುಂಬ ಅಕ್ಕರೆಯಿಂದ ಹೇಳ್ತಾ ಇದ್ದೇನೆ. ಅವರು ಯಾರು ಅಂದರೆ ವಸಂತಾಚಾರ್ಯ, ಶ್ರೀನಿವಾಸ ಮೂರ್ತಿ, ಹಾಗೆಯೇ ಶಶಿಕಲಾ, ಗುರುಸ್ವಾಮಿ, ಸಾವಿತ್ರಮ್ಮ, ಅಕ್ಷತಾ ಶೆಟ್ಟಿ, ಹಾಗೆಯೇ ವೈಷ್ಣವಿ, ದೀಕ್ಷಿತಾ, ಮಂಜುಳಾ ಎಸ್, ಬಿಂದು ಭಾರತಿ, ನಾಗರಾಜ್ ಎಂ, ವಿ ಲಕ್ಷ್ಮಿ, ಸುಮಿತ್ರಾ ಶೆಟ್ಟಿ, ಭಾರತಿ ಬಿ, ಗೋಪಾಲ್ ಮತ್ತು ನಾಗಶ್ರೀ. ಇವರ ಮೇಲಿದೆ ಆ ಒಂದು ಶಿವದೇವರ ಕೊರಗಜ್ಜ ದೇವದ ವಿಶೇಷ ಆಶೀರ್ವಾದ ಮತ್ತು ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳು ಅನ್ನೋದಕ್ಕಿಂತ ನನ್ನ ಕುಟುಂಬದವರು ಅಂತಲೇ ಹೇಳ್ಬೋದು. ಹಾಗೆಯೇ ಈ ಒಂದು ಮಂತ್ರ ನಾನು ಪ್ರತಿ ಸಲ ಮಂತ್ರದ ಬಗ್ಗೆ ಹೇಳ್ತೇನೆ. ಅದನ್ನು ತುಂಬ ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ, ಏಕಾಗ್ರತೆಯಿಂದ ಹೇಳಿದರೆ ಖಂಡಿತವಾಗ್ಲೂ ಮಂತ್ರ ಒಳ್ಳೆಯದಾಗುತ್ತೆ. ಅದರಿಂದ ತುಂಬ ಸುಲಭ, ಎಷ್ಟು ಸಲ ಬೇಕಾದರೂ ಇದನ್ನು ಹೇಳ್ಬೋದು. ಎಲ್ಲೂ ಬೇಕಾದರೂ ಕೂತ್ಕೊಂಡು ಎಲ್ಲಿ ಇದ್ದರೂ ಈ ಮಂತ್ರವನ್ನು ಹೇಳಿದರೆ ಬುದ್ಧಿ ತುಂಬ ಚುರುಕಾಗುತ್ತೆ. ಮಕ್ಕಳದಾಗಲಿ ದೊಡ್ಡವರದಾಗಲಿ ಒಂದು ಏನೇನೋ ಸಮಸ್ಯೆ ಇದ್ದಾಗ ಬುದ್ಧಿ ಓಡೋದೇ ಇಲ್ಲ ಅಲ್ವಾ. ಅಂಥ ಸಮಯದಲ್ಲಿ ಒಂದು ಮಂತ್ರವನ್ನು ಕರೆಕ್ಟಾಗಿ ಬುದ್ಧಿ ಚುರುಕಾಗುತ್ತೆ. ಆ ಮಂತ್ರ ಯಾವುದು ಅಂದರೆ ಕೃಷ್ಣ 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 ಅಂತ ಹೇಳ್ತಾ ಇದ್ದರೆ ಸಾಕು, ನಿಮ್ಮ ಬುದ್ಧಿ ಏನಾಗುತ್ತೆ ಪಟಾಪಟ ಅಂತ ಕೆಲಸ ಮಾಡುತ್ತೆ. ತುಂಬಾ ಒಳ್ಳೆಯ ಒಂದು ಮಂತ್ರ. ಎಷ್ಟು ಬೇಕಾದರೂ ಹೇಳ್ಬೋದು. ಕೃಷ್ಣ 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 ಅಂತ ಹೇಳ್ತಾ ಇದ್ದರೆ ಖಂಡಿತವಾಗ್ಲೂ ಬುದ್ಧಿ ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಕೆಲವೊಂದು ಸಮಸ್ಯೆ ಇದ್ದಾಗ ತಲೆ ಓಡೋದೇ ಇಲ್ಲ. ಆವಾಗ ಈ ಒಂದು ಮಂತ್ರವನ್ನು ಹೇಳಿ. ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು, ಬುದ್ಧಿ ಚುರುಕಾಗಲಿಕ್ಕೆ, ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಒಂದು ಪ್ರಗತಿ ಇದು ಮಾಡಲಿಕ್ಕೆ, ಹೊಂದಲಿಕ್ಕೆ ಅಂತ ಹೇಳ್ಬೋದು. ಧನ್ಯವಾದಗಳು.